ಎಲ್ರಿಗೂ ನಮಸ್ಕಾರ. ಕುವೆಂಪು ವಿಶ್ವವಿದ್ಯಾಲಯ ನನಗೆ ಪದವಿಯನ್ನು ಕೊಟ್ಟು ಸ್ಟೂಡೆಂಟ್ ಸೆನೆಟ್ ಸದಸ್ಯನಾಗಿ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ಮಾಡಿಕೊಟ್ಟಂತ ಒಂದು ದೇವಸ್ಥಾನ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ತಾಯಿಯವರಾದಂಥ ಶ್ರೀಮತಿ ಮೈತ್ರಾದೇವಿ BS ಯಡಿಯೂರಪ್ಪ ಅವರ ಒಂದು ಸ್ಮರಣಾರ್ಥವಾಗಿ ಅವರ ಹೆಸರಿನಲ್ಲಿ ಪರಿಸರ ವಿಜ್ಞಾನ ವಿಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ MSc ಪದವಿಯನ್ನ ಪಡೆದಂತ ಒಂದು ಕಿರು ಸಂಶೋಧನೆ ಅಂದರೆ ಸ್ಟೂಡೆಂಟ್ ಪ್ರಾಜೆಕ್ಟ್, ಈ ಕಾರ್ಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರಿಗೆ ಸ್ವರ್ಣ ಪದಕವನ್ನು ನೀಡಿ ಯುವ ಸಂಶೋಧನಾರ್ಥಿ ಅಂದರೆ ಯಂಗ್ ರಿಸರ್ಚರ್ ಅಂತ ಹೇಳಿ ಪುರಸ್ಕರಿಸುವಂತ ಒಂದು ಪ್ರಯತ್ನ ಇವತ್ತು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಆಗಿದೆ. ಹಾಗಾಗಿ ಇದಕ್ಕೆ ದತ್ತಿ ನಿಧಿಯನ್ನ ಸ್ಥಾಪಿಸುವಂತ ಒಂದು ಅತೀವ ಅಂದ್ರೆ ತುಂಬಾ ಸಂತೋಷ ನನಗೆ ಆಗ್ತಾ ಇದೆ. ಇದರಿಂದ ಇವತ್ತಿನ ಒಂದು ಪೀಳಿಗೆಗೆ ಪರಿಸರದ ಒಂದು ಕಾಳಜಿಯನ್ನ ಬೆಳೆಸೋಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಮತ್ತೆ ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನ ಉಳಿಸಬೇಕಾದಂತ ಒಂದು ಮಹತ್ವರವಾದಂತ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅನ್ನೋದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ಬೆಳವಣಿಗೆಗೆ ಒಬ್ಬ ವಿದ್ಯಾರ್ಥಿಯಾಗಿ ಮತ್ತೆ ಇಲ್ಲಿಯ ವಿದ್ಯಾರ್ಥಿ ಒಬ್ಬ ಸಂಸತ್ ಸದಸ್ಯನಾಗಿ ಸಹಕಾರ ನೀಡಬೇಕಾಗಿರೋದು ನನ್ನ ಕರ್ತವ್ಯ. ಹಾಗಾಗಿ ಈ ದೃಷ್ಟಿಯಿಂದ ಇವತ್ತು ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಗೌರವಾನ್ವಿತ ಕುಲಪತಿಗಳ ಒಂದು ಅಪೇಕ್ಷೆ ಇತ್ತು, ಇಲ್ಲಿ ಒಂದು 1000 ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಘಟಕವನ್ನ ಸ್ಥಾಪನೆಯನ್ನ ಮಾಡಬೇಕಂತ ಹೇಳಿ ಅವ್ರದ್ದು ಕೂಡ ಪ್ರಯತ್ನ ಇತ್ತು. ಸೊ ಆ ದೃಷ್ಟಿಯಿಂದ ಆ ಪ್ರಯತ್ನಕ್ಕೆ ಶಕ್ತಿ ತುಂಬುವಂತಹ ಕಾರ್ಯನೂ ಕೂಡ ನನ್ನ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ಆ ದಿಕ್ಕಲ್ಲೂ ಕೂಡ ನನ್ನ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾ ಇದ್ದೀನಿ. ಬರುವಂತ ದಿನದಲ್ಲಿ ಈಗ ಆಲ್ರೆಡಿ ಹಸಿರಿಂದ ಕೂಡಿದಂತ ನಮ್ಮ ಕುವೆಂಪು ವಿಶ್ವವಿದ್ಯಾಲಯ ಗ್ರೀನ್ ಎನರ್ಜಿಗೆ ಬೇಕಾದಂತ ಎಲ್ಲ ಸೌಲಭ್ಯನ ಒದಗಿಸುವಂತ ದಿಕ್ಕಿನಲ್ಲೂ ಕೂಡ ಪ್ರಯತ್ನಗಳು ಆಗ್ತಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ. ಇವತ್ತು ಪ್ರಪಂಚ ಕಂಡಂತಹ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇಂಥ ಅವರ ಒಂದು ನೇತೃತ್ವದಲ್ಲಿ ಒಂದು ನವಭಾರತ ನಿರ್ಮಾಣ ಆಗಬೇಕು, ಯುವ ಭಾರತ ನಿರ್ಮಾಣ ಆಗಬೇಕು ಅನ್ನೋದು ಅವರ ಅಪೇಕ್ಷೆ ಏನಿದೆ. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಂತ ಮತ್ತೊಮ್ಮೆ ನಮ್ಮ ತಾಯಿ ಹೆಸರಲ್ಲಿ ಈ ಒಂದು ಸ್ಮರಣಾರ್ಥವನ್ನು ಕೊಡುವಂತ ಒಂದು ಅವಕಾಶ ಮಾಡಿಕೊಟ್ಟಂತ ಕುವೆಂಪು ಯೂನಿವರ್ಸಿಟಿಗೆ ಮತ್ತು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಒಂದು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಫ್ಯಾಕಲ್ಟೀಸ್ಗೆ ನಾನು ನಮಸ್ಕಾರವನ್ನು ತಿಳಿಸ್ತೇನೆ.